किश कर ले ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಸಿಎನಿಗೆ ಕೃಷ್ಣ ವೇಷ ಹಾಕಿ ಫೋಟೋ ತೆಗಿಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಸೊ ನಾವು ಬೆಳಿಗ್ಗೆಯಿಂದ ಪ್ಲಾನ್ ಮಾಡಿ ಸಂಜೆ ನಮ್ಗೆ ಟೈಮ್ ಸಿಕ್ಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕರ್ಕೊಂಡು ಬರುವಾಗ ಸಿಎನಿಗೆ ಗಟ್ಟಿ ನಿದ್ರೆ. ಇವನ್ ನಾನು ಕೂಡ ಮಲಗಿದ್ದೆ, ಗಾಡಿಯಲ್ಲಿ ಆಗಿ ನನ್ನ ಫೇಸ್ ಕೂಡ ಒಟ್ರಾಶಿ ಉಂಟು. ಸಿಎನಿಗೆ ಗಟ್ಟಿ ನಿದ್ದೆ ನೋಡಿ, ಫುಲ್ ಮುಖ ಎಲ್ಲ ಬೆಚ್ಚದಲ್ಲಿ ಉಂಟು. ಹಲೋ. ಹಾಗೆ ಇವಾಗ ಸಿಎನಿಗೆ ಐಸ್ ಕ್ರೀಮ್ ತಗೊಂಡು ಕೊಡುದು. ಅಂದ್ರೆ ಅವಳು ನಾರ್ಮಲ್ ಐಸ್ ಕ್ರೀಮ್ ನಾನು ಕೊಡುದಿಲ್ಲ, ವಿತೌಟ್ ಶುಗರ್ ಇರೋದು. ಹಾಗೆ ನಾವು ಆಗದಿಂದ ಟ್ರೈ ಮಾಡ್ತಾ ಇದ್ದಾರೆ ಇವರು, ಯಾವಾಗ ಹೇಳ್ತಾಳೆ ಅಂತ. ಫೈನಲಿ ನಿದ್ದೆ ಬಿಡುವ ಸೂಚನೆ ಉಂಟು. ಬಟ್ ಅವಳು ನಿದ್ದೆಯಿಂದ ಎದ್ದ ನಂತರ ತುಂಬಾ ಒಂಥರ ಕ್ರಿಂಜ್ ಆಗಿರ್ತಾಳೆ, ಕರೆಕ್ಟ್ ಮೂಡಿಗೆ ಬರುದಿಲ್ಲ. ಹಾಗೆ ನಮ್ದೀಗ ಪ್ಲಾನ್, ಫಸ್ಟ್ ಸಿಎನ ನಾರ್ಮಲ್ ಮೂಡಿಗೆ ಕರ್ಕೊಂಡು ಬಂದು ಆಮೇಲೆ ಫೋಟೋ ತೆಗೆಯುವ ಅಂತ. ಹಾಗೆ ಇಲ್ಲಿ ಒಂದು ನ್ಯಾಚುರಲ್ ಐಸ್ ಕ್ರೀಮ್ಸ್ ಪಾರ್ಲರ್ ಇದೆ, ಅಲ್ಲಿ ಹೋಗಿ ಶಿಲ್ ಬಿ ಹ್ಯಾಪಿ ಅಂತ ಅನ್ಕೊಂಡಿದ್ದೇವೆ. ಒಂದು ಐಸ್ ಕ್ರೀಮ್ ಪಾರ್ಲರ್ ಊರಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಇದೆ ಅಲ್ಲ, ಅದೇ ಫ್ಲೇವರ್ ಓಲ್ಡ್ ಮುಂಬೈ ಐಸ್ ಕ್ರೀಮ್ ಅಂತ ಹೇಳಿ. ಇಲ್ಲಿ ನಂಗೆ ಐಸ್ ಕ್ರೀಮ್ ತಿನ್ನೋದಕ್ಕಿಂತಲೂ ಅಲ್ಲಿ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾರೆ, ಖುಷಿ ಆಗುತ್ತೆ. ಈ ಸಲ ಹುಡುಗಿದ್ದಾಳೆ, ಇಲ್ಲದ ಯಾವ ಹುಡುಗರಿದ್ದು. ನೀವು ಯಾವ ತಗೊಂಡೋದ್ವೇನು? ಎಷ್ಟು ಒಂದು ಸ್ಕೂಪಿಗೆ 13 ಅಂತಲ್ಲ, ಅಲ್ಲ 12 ಇಡಿ ನೋಡಿ. ಅವಳ ಐಸ್ ಕೂದಲೆಲ್ಲ ಒಟ್ರಾಶಿ ಉಂಟು. ಸಾಯಿ ಹ್ಯಾಪಿ ಸ್ಮೈಲ್ ಕೊಲ್ಲಂಜ್. ಒಂದು ಐಸ್ ಕ್ರೀಮ್ ಈಗ ಅವಳು ಮೂಡ್ ಸರಿ ಮಾಡಿದ್ದು ಅಂತ. ಕುಕ್ಕು ಮಕ್ಳಿಗೆ ಇದನ್ನೆಲ್ಲ ಯಾರು ಹೇಳ್ಕೊಡ್ಬೇಕು ಅಂತ ಬೇರೆ ತಿನ್ನು. ಐಸ್ ಕ್ರೀಮ್ ಯಾವತ್ತೆ? ನನ್ನ ಐಸ್ ಕ್ರೀಮ್ ಕೇಳ್ತಾ ಇದ್ದಾಳೆ ಅವಳು. ಯಾವದೇ ಮಾವಾಗ? ಮೇಡಪ್ ಆಫ್ ನ್ಯಾಚುರಲ್ಸ್. ಮೇಡಪ್ ಆಫ್ ಸಾಯಿ ಸಾಕಲ್ಲ, ಸಾಕು ಐಸ್ ಕ್ರೀಮ್. She likes my jackfruit. ನಂಗೆ ಜಾಕ್ ಫ್ರೂಟ್ಗಿಂತ ನಿಮ್ದು ಟೆಂಡರ್ ಇಷ್ಟ ಆಯ್ತು, ಬೊಂಡ. ಸಿಯನ ಮೂಡ್ ಲಿಫ್ಟ್ಗೆ ಐಸ್ ಕ್ರೀಮ್ ತಿಂದಾಯ್ತು. ಈಗ ಸಿಯನ ಅಪ್ಪನ ಮೂಡ್ ಲಿಫ್ಟ್ಗೆ ದೋಸೆ ಒಂದು ಬಿಗ್ಗೆಸ್ಟ್ ಫ್ಯಾನ್ ಇದ್ರದುವೇನು ಆಯ್ತಾ. ಇಲ್ಲಿಗೆ ಬಂದ್ರಿ, ಒಳ್ಳೆ ದೊಡ್ಡ ಜನ ಆಯ್ತಾ, ದೊಡ್ಡ ಶೋಭಾಜಿ ಬರ್ತಿದ್ದಾಳೆ. ಆಚೆ ಈಚೆ ಎಲ್ಲರನ್ನು ಕರೆಯುವುದಿಲ್ಲ. ಹೋಟೆಲ್ಗೆ ಬಂದ್ರೆ ಇದೇ ಉಪದ್ರೆ, ಇವಳು ಕೂತ್ಕೊಳ್ಳೋದಿಲ್ಲ. ದೊಡ್ಡ ಜನರಾಗಿ ಮಾಡುದು, ಎಲ್ಲರನ್ನು ಕರೆದ ಹಾಯ್ ಎಲ್ಲ ಮಾಡುದು. ನನ್ಗೆ ಪರಿಚಯ ಇಲ್ಲ, ಅವಳಿಗೆಲ್ಲರ ಪರಿಚಯ ಉಂಟು ನೋಡಿ. ಬಲೆ ನಿನಗೆ ಹಾರ್ಟ್ ಅಟ್ಯಾಕ್ ಕೊಡುದ್ರಲ್ಲಿ ಇವಳ ಎಕ್ಸ್ಪರ್ಟ್ ನಮ್ಮ ಕಿನ್ನಿಶ್. ಹಾಯ್ ಬಲ್ಲೆ ಹಾಯ್ ಕಿಶ್ ಸಿಯ ಪ್ಲೇನ್ ಕಿಶ್. ಸಬ್ಸ್ಕ್ರೈಬ್ ಮೈ ಚಾನಲ್ ಬಲ್ಲೆ, ಸಬ್ಸ್ಕ್ರೈಬ್. ಇವಳಿಗೆ ಗೋಬಿ ಕೊಟ್ಟದ್ದು ಖಾರ ಆಯ್ತು. ಎಕ್ಸ್ಪ್ರೆಷನ್ ನೋಡಿ, ಖಾರ ಉಂಟು. ಇದೆಲ್ಲ ಅವಳಿಗೆ ಟೇಸ್ಟ್ ಆಗ್ತದೆ, ಮನೆಯಲ್ಲಿ ಮಾಡಿದೆ ಅಂತ ಹಿಡಿಯುವುದಿಲ್ಲ. ಸಿಯಾ ಎಡ್ಡೆಂಡ ಸಾಯಿ ಎಡ್ಡೆಂಡ ರುಚಿ ಹಿಡಿದಿದ್ದು ಈಗ ಹಿಡಿಯುವುದಿಲ್ಲ. ನೋ ಸಿಯಾ,
ಇವತ್ತು ಸಿಯನ್ನ ಕೃಷ್ಣ ವೇಷದಿಂದಾಗಿ ನಾವು ಮಧ್ಯಾಹ್ನ ಕೂಡ ವೆಜ್ ಊಟ ಮಾಡಿದ್ದು, ಈಗಲೂ ವೆಜ್ ಸ್ನಾಕ್ಸ್ ತಿಂತಾ ಇದ್ದೇವೆ. ಪಪ್ಪದಿಂದ ಈಗ ನಾವು ಬೇಗ ಬೇಗ ತಿನ್ನೋದು ಬೆಟರ್, ಇಲ್ಲಾಂದ್ರೆ ನಮ್ಗೆ ಈಗ ಉಳಿಯುದಿಲ್ಲ. ಈಗ ಬಂದ ದೋಸೆ ಇಲ್ಲಿ ನೋಡಿ, ಇದು ಅಪ್ಪ ನೋಡಿ ಆಸೆ ಆಯ್ತು, ಹಾಗಾಗಿ ಅದನ್ನು ತಗೊಂಡಿದ್ದಾರೆ. ಇವಾಗ ಅಂತ ಕೆಳಗೆ ಬಿತ್ತಾ ಇರಿ, ಈಗ ಒಳಗೆ ಇದು ಬೇಕು, ಇದನ್ನು ತಿನ್ನೋದಿಲ್ಲ, ಅದ್ರೊಳಗೆ ಬೇಕು. ಏನೇನೋ ಕುಸ್ತಿ ಮಾಡಿದ್ರೆ ಕೆಳಗೆ ಹಾಕಿದ್ಲಾ ಸಾಯಿ ಒಂದು ಬೋಡ ಹಾ ಬೆಚ್ಚೊಂಡು ತುಂಬಾ ಕ್ರಿಸ್ಪಿಯಾಗಿ ಉಂಟು ಬೆಚ್ಚೊಂಡು. ನಾವು ಸ್ಟುಡಿಯೋಗೆ ಬಂದ್ವಿ, ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೇವೆ ನಾವು. ನೋಡಿ ತುಂಬಾ ವಸ್ತುಗಳೆಲ್ಲ ಉಂಟು ಎಲೆಲಿಗೆ, ಅದಕ್ಕೆ ಭಾರಿ ಖುಷಿ ಒಳಗೆ. ಇದೇ ತರ ಫೋಟೋ ತೆಗಿಯೋಗಿದ್ರೆ ಸಾಕು. ಎದುರಿಗೆ ಬರ್ಬೇಕು ಅಂತಲ್ಲ ಹೀಗೆ ಹಿಂಗೆಲ್ಲ ಮರ್ತೋಗಿದೆ. ಇವನಿಗೆ ಆಗ್ತಾ ಇಲ್ಲ ಇವಳನ್ನು ಡ್ರೆಸ್ ಮಾಡಲಿಕ್ಕೆ. फोटो देते पापा शोकड़े हाय बोले पापा क्या बोल आपको ये चैनल को ले रहा है ब्लू चैनल ಫೋಟೋ ತೆಗಿಲಿಕ್ಕೆ ಬಿಡ್ತಾ ಇಲ್ಲ. ಅಳ್ತಿದ್ದಾಳೆ ನಂಗೆ ಗೊತ್ತಿಲ್ಲ ಯಾಕೆ ಇಷ್ಟ ಅಳ್ತಿದ್ದಾಳೆ ಅಂತ. No, ಇದು ಬುಲ್ಪಿಲು ಕೃಷ್ಣ, ಕ್ರೈಮ್ ಕೃಷ್ಣ. ನೋಡಿ ಫೋಟೋ ತೆಗಿಲಿಕ್ಕೆ ಬಿಡ್ಲಿಲ್ಲ ನಮ್ಗೆ. ಈಗ ಡ್ರೆಸ್ ಚೇಂಜ್ ಮಾಡಿ ಆದ್ಮೇಲೆ ಸ್ಟುಡಿಯೋದಲ್ಲಿ ಅವಳೇ ಇದು ಮಗಳಿಗಿಂತ ಜಾಸ್ತಿ ಮಗನಪ್ಪ ಕೆಳಗೆ ಈಗ ಇಷ್ಟ ಕೊಡುವಾಗೆ ಮಾಡ್ತಾರ ಅಂತ. ಸ್ಟುಡಿಯೋ ಬಂದ್ರೆ ಒಳ್ಳೇದುಂಟು. ಸಿಯಾ ಫೋಟೋ ತೆಪ್ಪರದಾಯ ಬುಡ್ಜರ್ ಎಷ್ಟು ಫೋಟೋ ತೆಗಿಲಿಕ್ಕೆ ಸ್ಟ್ರಗಲ್ ಆಯಿತು ಅಂತೆಲ್ಲ ಬಿಡ್ಲಿಲ್ಲ. ಈಗ ಬಂದದ್ರಲ್ಲಿ 1-2-3 ಫೋಟೋ ತೆಗೆದು ನನಗೆ ಹಾಗೆ ತೆಕ್ಕೊಳ್ತಿದ್ದಾರೆ. ಪಾಪ ಅವರಿಗೆ ಬೇಜಾರಾಯಿತು. ಬಿಡ್ಲೇ ಇಲ್ಲ ಇವಳು, ಇಷ್ಟು ಅಟ್ಲು ಗೊತ್ತಾ ನನಗೆ ಡಿಸಪಾಯಿಂಟ್ ಆಯಿತು ನನಗೆ ಕೂಡ. ಈಗ ನೋಡಿ ಆಗ ರೂಮ್ಗೆ ಹೋಗ್ಲಿಕ್ಕೆ ಅಲ್ತಿದ್ದು, ಈಗ ದೊಡ್ಡ ಸ್ಟೈಲ್ ಮಾಡಿ. ಸಿಯಾ ಫೋಟೋ ತೆಪ್ಪಗನ ಅವಳಿಗೆ ಫೋಟೋ ಅಂದೆ ಮೊದಲೇ ಅಲರ್ಜಿ, ಅದಕ್ಕಿಂತ ಕನ್ನನಿಗೆ ಮಾತ್ರ ಬಿಡುದು. अभी से ये हो गया अभी से चॉकलेट चाहिए चॉकलेट अभी वो खुश है ಫೈನಲಿ ನಮ್ದು ಫೋಟೋ ಶೂಟ್ ಇದ್ದು ಡ್ರಾಮಾ ಎಂಡ್ ಆಯ್ತು. ಹೇಗಿದ್ರು ಪಾಪ ಅವರು 2-3 ಫೋಟೋ ಇದ್ದದ್ರಲ್ಲಿ ಬೆಸ್ಟ್ ತೆಗೆದು ಕೊಲಾಜ್ ಮಾಡಿ ಕೊಟ್ರು. ಕ್ಲೀನ್ ಮಾಡಿ ಕೊಟ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ದ ಎಂಡ್. ನಂಗೆ ಸಜೆಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಇನ್ ಕೇಸ್ ನಾನು ಇವೆಲ್ಲ ಯಾವ್ದಾದ್ರು ಫೋಟೋ ಶೂಟ್ ಮಾಡೋದಾದ್ರೆ ಏನೆಲ್ಲ ಪ್ರಿಕಾಷನ್ ತಗೊಳ್ಬೇಕು ಇವಳು ಅಳದಾಗೆ ಅಂತೇಳಿ. ಇವಳು ನೋಡಿ ಪತ್ರ ನೋಡಿ
ಆಗಿ ಇವಳ ಫೋಟೋಸ್ ಎಲ್ಲ ತೆಗ್ದದ್ದು ಅವಳ ಮಾಮ ತಿಲಕ್ ಮಾಮ, ಹಾಗಾಗಿ ಅವಳು ಒಳ್ಳೆ ಕೋಪರೇಟ್ ಮಾಡ್ತಿದ್ಲು. ಇವತ್ತು ಫಸ್ಟ್ ಟೈಮ್ ನಾವು ಹೊರಗಡೆ ಸ್ಟುಡಿಯೋದಲ್ಲಿ ತೆಗಿಯುವ ಅಂತ ಬಂದದ್ದು. ಬಟ್ ಅವಳು ನೋಡಿ, ನಾನೊಂದು ಫ್ಲಾಶ್ ಲೈಟ್ ಹಾಕಿ ವಿಡಿಯೋ ಮಾಡುವ ಅಂತ ಅಂದ್ಕೊಂಡ್ರೆ ಅವಳಿಗೆ ಆಗ್ತಾ ಇದ್ದಾಳೆ. ಒಂದು ನಿಮಿಷ ನಂಗೆ ಹಾಕಿ. ಇದು ನೋಡಿ ನನ್ನ ಮಗಳ ಇದು ಜುಗಲ್ ಬಂದಿ ಯಾವಾಗಲೂ ಮುಗಿಯುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಪ್ಲೀಸ್ ಟಿಲ್ ದ ಎಂಡ್. ಎನ್ನ ಮೋನೆಗೆ ಅಮ್ಮನ ಮೋನೆಗೆ ಪಾಡ್ಲಿ. ಥ್ಯಾಂಕ್ ಯು ಪಲ್ಲೇಶಿಯಾ, ಥ್ಯಾಂಕ್ ಯು ಫಾರ್ ಬಾಯ್ ಪಲ್ಲೇಶಿಯಾ, ಬಾಯ್ ಪಲ್ಲೆ, ಬಾಯ್ ಕಿಶ್ ಕೊರ್ಲೆ. ಯು ಆಲ್ ಆರ್ ಲಕ್ಕಿ ಪೀಪಲ್ ಬಿಕಾಸ್ ಇದು ಪ್ರಿಷಿಯಸ್ ಕಿಸ್ ಯಾವಾಗಲೂ ಸಿಗುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಲೈಕ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡ್ತಾ ಇರಿ. ಬಾಯ್. ಬಾಯ್. Bye-bye. Bye-bye. Bye-bye.